ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಒಂದು 30 days ಚಾಲೆಂಜಿಂಗ್ ಕ್ಲಾಸಸ್ ಅನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮಗೋಸ್ಕರ ಅದು ನೀವು ಇದನ್ನ ನನ್ನ ಜೊತೆಲಿ ಪಾಲ್ಗೊಳ್ತೀರಾ ಅಂತ ನಾನು ಖಂಡಿತ ಬಯಸಿದ್ದೀನಿ. ಖಂಡಿತ ಬನ್ನಿ, ನಮ್ಮ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿ ಈ ಒಂದು ಚಾಲೆಂಜ್ ಅನ್ನ ತಗೊಂಡು ನೀವು 30 days ನನ್ನ ಜೊತೆಲಿ ಇರಿ. ನೀವು ಕಲಿಬೋದು, ನಾನು ಕಲಿಬೋದು. ನಮಸ್ಕಾರ. ಸ್ನೇಹಿತರೆ ನಮಸ್ಕಾರ. ನಮ್ಮೆಲ್ಲ ಕಲಾ ಬಂಧುಗಳಿಗೆ, ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳು, ವಂದನೆಗಳೊಂದಿಗೆ. ನಮ್ಮ ಬೆನಕಾಂ ಅಕಾಡೆಮಿ ಅನೇಕ ವರ್ಷಗಳಿಂದ, ಸುಮಾರು 28-29 ವರ್ಷಗಳಿಂದ ನಮ್ಮ ಟೀಚಿಂಗ್ ನಲ್ಲಿ ಅಂದ್ರೆ ಕಲಾ ಸೇವೆಯಲ್ಲಿ ತೊಡಗಿಸ್ಕೊಂಡಿದೆ. ಇಂದು ಪ್ರಸ್ತುತ ಕಲೆ ಅಂದ್ರೆ ಏನು, ದೃಶ್ಯ ಕಲೆ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಸಾಕಷ್ಟು ಗೊಂದಲಗಳಿವೆ ಜನಸಾಮಾನ್ಯರಲ್ಲಿ. ಅದು ಎಲ್ರಿಗೂ ಕೂಡ ಒಲಿಯುತ್ತೆ. ಅದನ್ನ ಹೊಲಿಸ್ಕೊಳ್ಳುವಂತ ರೀತಿ ಬೇಕು. ಕೆಲವರಿಗೆ ನಾವು ಬರೋದೆಲ್ಲ, ಗೀಚಕ್ ಬರಲ್ಲ, ಏನೂ ಬರಲ್ಲ, ನಾವು ಕಲಿಬಹುದಾ ಅಂತ. ಕಲಿಬಹುದು, ಖಂಡಿತ ಕಲಿಬಹುದು. ಯಾರು ಬೇಕಾದ್ರೂ ಕಲಿಬಹುದು. ಅಂತ ನಿಟ್ಟಿನಲ್ಲಿ ನಾವು ಹೊಸ ಹೆಜ್ಜೆ ಇಡಬೇಕು ಅಂತ ಹೊರಟಿದ್ದೀನಿ. ಯಾರಿಗೆ ಬರಲ್ಲ ಅಂದ್ರೆ ಬಿಗಿನರ್ಸ್ಗಳಿಗೆ ಆಗ್ತಕ್ಕಂಥ ಸ್ಕೆಚಿಂಗ್ ಅಂದ್ರೆ ಒಂದು ಸ್ಕ್ರಾಚಿಂಗ್ ಅಂತ ಹೇಳ್ತೀವಿ, ಗೀಚೋದು. ಆ ಗೀಚೋ ಅಭ್ಯಾಸದಿಂದ ಅದು ಕಲೆಯನ್ನ ಬರೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಗಾದೆನೇ ಹೇಳ್ತಾರಲ್ಲ, ಕೆಮ್ತ ರೋಗ ಅಂತ, ಉಲ್ಟಾ ರೋಗ. ಆ ರೀತಿ ನೀವು ಸ್ಕೆಚ್ ಮಾಡ್ತಾ ಇದ್ರೆ ಅದು ಮಾಡೋ ಒಂದು ರೀತಿ ಏನು ಅನ್ನೋದನ್ನ ಕೂಡ ಹೇಳ್ಕೊಡ್ತಾ ಹೋದ್ರೆ ನಾನು ನಿಮ್ಗೆ ಖಂಡಿತ ಸ್ಕೆಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಪ್ರತಿಯೊಬ್ರು ಮಾಡ್ಬೋದು. ಪ್ರತಿಯೊಬ್ಬರಲ್ಲೂ ಒಂದು ಕಲಾವಿದ ಇದ್ದೇ ಇರ್ತಾನೆ ಅನ್ನೋದನ್ನ ಅನೇಕ ವಿದ್ವಾಂಸರ ಅಭಿಪ್ರಾಯಗಳು. ಪ್ರತಿಯೊಬ್ಬನಲ್ಲೂ ಕ್ರಿಯೇಟಿವಿಟಿ ಇದ್ದೇ ಇರುತ್ತೆ. ಆ ಕ್ರಿಯೇಟಿವಿಟಿನಲ್ಲಿ ತರಬೇಕು ಅಂತಂದ್ರೆ ಅದಕ್ಕೆ ಒಂದು ಬೇಸಿಕ್ ಆಗಿ ಒಬ್ಬ ಗುರು ಬೇಕೇ ಬೇಕು. ಅದು ಯಾವುದೇ ತರದ ಗುರು ಆದ್ರೂ ಆಗ್ಬಹುದು. ಹಾಗಾಗಿ ಈಗ ಇಲ್ಲಿ ನಮ್ಮ ಯೂಟ್ಯೂಬ್ ನಲ್ಲಿ ಉಚಿತವಾಗಿ Day 1 ಇಂದ 30 days ಚಾಲೆಂಜಿಂಗ್ ಆಗಿ ನಾನು ಒಂದು ಕ್ಲಾಸಸ್ ಮಾಡಬೇಕು ಅನ್ಕೊಂಡಿದ್ದೀನಿ. ನೀವು ಪ್ರಯತ್ನ ಪಟ್ರೆ, ನನ್ನ ಜೊತೆಲಿದ್ರೆ ಖಂಡಿತ ನೀವು ಡ್ರಾಯಿಂಗ್ ಕಲಿಬಹುದು ಅಂತ ನಾನು 100% 100% ಭರವಸೆನ ಕೊಡ್ತೀನಿ. ಖಂಡಿತ ನೀವು ನನ್ನ ಜೊತೆಲಿ ಕೈ ಜೋಡಿಸ್ತಿರಲ್ವಾ? ನೀವು ಕೈ ಜೋಡಿಸಿದ್ರೆ ಖಂಡಿತ ನಿಮ್ಮನ್ನ ಒಬ್ಬ ಹಾಬಿ ಕಲಾವಿದನಾಗಾದ್ರೂ ಮಾಡ್ತೀನಿ, ಕಲಾವಿದನಾಗಾದ್ರೂ ಮಾಡ್ಬೋದು. ಅಥವಾ ಈ ಒಂದು ಡ್ರಾಯಿಂಗ್ ಅಥವಾ ಸ್ಕೆಚಿಂಗ್ ನಿಂದ ತುಂಬಾ ಬೆನಿಫಿಟ್ ಕೂಡ ಇದಾವೆ. ಅದೇನಪ್ಪ ಅಂದ್ರೆ ನಿಮ್ಮಲ್ಲಿರೋ ಸ್ಟ್ರೆಸ್ಸು ಮತ್ತೆ ನಿಮ್ಮಲ್ಲಿರೋ ಆಲೋಚನೆಗಳನ್ನ ಒಂದು ಮೆಡಿಟೇಷನ್ ತರ ಅದನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯ. ಅದಕ್ಕೆ ಇನ್ನೂ ಹಲವಾರು ಕಾರಣಗಳಿವೆ. ಅದಾದ್ಮೇಲೆ ನಿಮಗೆ ಆ ಥೆರಪಿ ಬಗ್ಗೆ, ಡ್ರಾಯಿಂಗ್ ಥೆರಪಿ ಬಗ್ಗೆ, ಹ್ಯಾಂಡ್ ರೈಟಿಂಗ್ ಥೆರಪಿ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಈಗ ನಾನು ಹೇಳ್ತಾ ಇರೋದು ಇವಾಗ ಏನು ಅಂದ್ರೆ, ನಾವು 30 ದಿನಗಳ ಒಂದು ಚಾಲೆಂಜಿಂಗ್ ಕ್ಲಾಸಸ್ ಅನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. Day 1 ಇಂದ 30 days ವರೆಗೆ ನನ್ನ ಜೊತೆಲಿ ನೀವು ಮಾಡಬೇಕು ಡ್ರಾಯಿಂಗ್ನ. ಹಾಗಾದ್ರೆ ನೀವು ಆ ಕಲೆಯ ಅನುಭೂತಿಯನ್ನ ಪಡ್ಕೊಳ್ಳೋಕೆ ಸಾಧ್ಯ. ದೈನಂದಿನ ಜೀವನದಲ್ಲಿ ಸಾಮಾನ್ಯವಾಗಿ ಪ್ರಭಾವ ಬೀರುವಂತ ಒಂದು ಕಲೆ ಅಂದ್ರೆ ಈ ದೃಶ್ಯಕಲೆ. ಪ್ರತಿಯೊಬ್ಬರ ಮನಸ್ಸಿನ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಪ್ರತಿಯೊಂದು ದೃಶ್ಯಗಳು ಪ್ರಭಾವ ಬೀರುತ್ತೆ. ಪ್ರತಿಯೊಂದು ಬಣ್ಣಗಳು ಕೂಡ ಪ್ರಭಾವ ಬೀರುತ್ತೆ.
ಎಲ್ಲ ಕಲಾಕೃತಿಗಳಾಗಿ ಮಾರ್ಪಾಡಾಗ್ಬೋದು. ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲೂ ಯೋಚನೆಗಳು ಬೇರೆ ಬೇರೆ ಆಗಿರ್ಬೋದು, ಅದು ಬೇರೆ ಬೇರೆ ಅಭಿವ್ಯಕ್ತಿಯನ್ನ ಕೊಡ್ತಾ ಇರ್ಬೋದು. ಅದನ್ನ ನೀವು ಒಂದು ಮಾಧ್ಯಮವನ್ನ ಕಲಿತಾಗ ಆ ಮಾಧ್ಯಮದ ಮೂಲಕ ನೀವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಅಭಿವ್ಯಕ್ತಿಯನ್ನ. ಆದ್ರಿಂದ ನನ್ನ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನೀವೆಲ್ಲ ಬೇಕಾದ ಇದ್ದಂಥವ್ರು ಜೊತೆಲಿ ಈ ಚಾಲೆಂಜಿಂಗ್ನಲ್ಲಿ ಸೇರ್ಕೊಳ್ಳಿ. ಖಂಡಿತ ನಿಮಗೂ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ. ಪೆನ್ಸಿಲ್ ರೆಡಿ ಮಾಡ್ಕೊಳ್ಳಿ. ಇದರಲ್ಲಿ ಈ ತರ ಒಂದು ಪೆನ್ಸಿಲ್ ಸಿಗುತ್ತೆ. ಇದು ಫೈಬರ್ ಕ್ಯಾಸ್ಟೆಲ್ ಅಥವಾ ಆರ್ಟ್ ಲೈನ್ ಅಂತ ಬರುತ್ತೆ, ಅಥವಾ ಕ್ಯಾಮ್ಲಿನ್. ಇದರಲ್ಲಿ HB 2B 4B 6B ಅಂತಂದು ಹೇಳ್ಬಿಟ್ಟು ಪೆನ್ಸಿಲ್ ಗ್ರೇಡ್ ಸಿಗುತ್ತೆ. ಈ ಒಂದು ಪೆನ್ಸಿಲ್ ಬಾಕ್ಸ್ ತಗೊಳ್ಳಿ, ಎರೇಸರ್ ತಗೊಳ್ಳಿ, ಒಂದು ಜೆರಾಕ್ಸ್ ಶೀಟ್ಸ್ ಬರುತ್ತೆ, A4 ಶೀಟ್ಸ್. ಈ ಶೀಟ್ಸ್ ಅನ್ನ ಇಟ್ಕೊಳ್ಳಿ. ನಂತರ ನಮ್ಮ ವಿಡಿಯೋಗಳನ್ನ ಫಾಲೋ ಮಾಡಿ, ಪ್ರತಿದಿನ ಎಕ್ಸಸೈಸ್ ಮಾಡಿ. ಎಕ್ಸಸೈಸ್ ಅಂತಂದ್ರೆ ಫಿಸಿಕಲ್ ಎಕ್ಸಸೈಸ್ ಅಲ್ಲ, ಇಲ್ಲಿ ಪೆನ್ಸಿಲ್ ಎಕ್ಸಸೈಸ್. ಪೆನ್ಸಿಲ್ ಅನ್ನ ಹೇಗೆ ಹಿಡಿಯೋದು, ಅದನ್ನ ಹೇಗೆ ಯೂಸ್ ಮಾಡೋದು, ಬೇರೆ ಬೇರೆ ಒಂದು ಎಕ್ಸಸೈಸ್ ಪೆನ್ಸಿಲ್ ಅಲ್ಲಿ ಮಾಡ್ತಕ್ಕಂಥದ್ದು ಡೇ 1 ಇಂದ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ ನನ್ನ ಜೊತೆಲಿ. ಆಗ ನಿಮಗೆ 30 ದಿನದೊಳಗಡೆ ಡ್ರಾಯಿಂಗು, ಆ ಸ್ಕೆಚಿಂಗು ಅಂದ್ರೆ ಏನು ಅಂತಕ್ಕಂಥದ್ದು ನಿಮಗೆ ಅರ್ಥ ಆಗುತ್ತೆ. ಶೇಡಿಂಗ್ ಕೂಡ ಅರ್ಥ ಆಗುತ್ತೆ. ಆದ್ರಿಂದ ಇಷ್ಟನ್ನ ನೀವು ಮಾಡಿದ್ರೆ, ನನ್ನ ಜೊತೆಲಿ ನಿಂತರೆ ಖಂಡಿತ ಒಬ್ಬ ಆರ್ಟ್ ಲವರ್ ಆಗ್ತೀರಾ ಅಂತಂದು ಹೇಳ್ತೀನಿ. ಗೊತ್ತಿರಲ್ವಾ? ನೆಕ್ಸ್ಟ್ ಇವತ್ತು 31 ಜನವರಿ 24, ನಾಳೆ 1 ಫೆಬ್ರವರಿ 24. ನಾಳೆಯಿಂದ ಪ್ರತಿದಿನ ಒಂದೊಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಪ್ರತಿದಿನ ವಿಡಿಯೋ ನೋಡ್ತಾ ಇರಿ. ನಿಮಗೆ ಇಷ್ಟ ಇದ್ರೆ ಅದನ್ನ ಕಂಪ್ಲೀಟ್ ಫಾಲೋ ಮಾಡಿ. ಡೇ 1 ಇಂದ ಫಾಲೋ ಮಾಡ್ತಾ ಬನ್ನಿ, ಅದನ್ನ ಕಲಿತಾ ಬನ್ನಿ. ನಂತರ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಳಗದವರಿಗೆ, ಇಂಟ್ರೆಸ್ಟ್ ಇರೋರಿಗೆ ಎಲ್ರಿಗೂ ಕೂಡ ಅದನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ, ನಾನು ಇವತ್ತಿನ ಈ ಜನವರಿ 24 ಜನವರಿ ಮೊದಲನೇ ತಿಂಗಳ ಕೊನೆಯ ದಿನ ಇವತ್ತು. ನಾನು ಇವತ್ತು ಚಾಲೆಂಜಿಂಗ್ ಅನ್ನು ಅನೌನ್ಸ್ ಮಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಖಂಡಿತ ನನ್ನ ಜೊತೆ ಇರ್ತಿರಲ್ವಾ ಅಂತ ನಾನು ನಂಬಿದ್ದೀನಿ. ನೀವು ಎಷ್ಟು ಅದನ್ನ ಉಪಯೋಗಿಸ್ಕೊಳ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ಓಕೆ, ನಾನು ಬರಲ. ನಮಸ್ಕಾರ.